ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಸೊ ಸುಂದರಿಗೆ ನೀರು ಕುಡಿಸ್ತಾ ಇದ್ದೀನಿ. ಇವ್ಳಿಗೊಂದು ಸ್ವಲ್ಪ ಶುದ್ಧವಾಗಿರಬೇಕು ನೀರೆಲ್ಲ, ಅಂದರೆ ಎಲ್ಲರಿಗೂ ಹಂಗೆ ಇರಬೇಕು. ಇವಳೊಬ್ಳಿಗೆ ಅಂತ ಏನಿಲ್ಲ, ಎಲ್ರಿಗೂ ಹಂಗೆ ಇರಬೇಕು. ಒಂದಾಯ್ತು ಕುಡಿಸ್ತಾ ಇದ್ದೀನಿ. ನೋಡ್ಬೋದು, ನಾನು ಹಿಡಿದು ಕುಡಿಸ್ತಾ ಇದ್ದೀನಿ. ಮೋಟ್ರು ಕರೆಂಟ್ ಬಂದಿದೆ, ಹಾಗಾಗಿ ಮೋಟ್ರು ನೀರನ್ನೇ ಕುಡಿಸ್ತಾ ಇದ್ದೀನಿ. ಸೊ ಈಗ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಇನ್ನೊಂದು ಚೇಂಜ್ ಮಾಡ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ. ಹೇಳವಾ? ಓಯ್ ಹೇಳ, ಇದಮ್ಮ ನೋಡಿ 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 ತೊಪ್ಪೆ ನೋಡಿ ತೊಪ್ಪೆ ನೋಡಿ ಹೆಂಗೆ ಮಾಡ್ಕೊಂಡಿದ್ದಾಳೆ ನೋಡಿ. ನೋಡಿ ಈಗ ನೀರು ಕುಡಿಸ್ತೀನಿ. ತೊಪ್ಪೆ ತಾಕ್ಬಿಡ್ತೀನಿ ಫಸ್ಟು. ಇದೆ ನೋಡಿ, ತೊಪ್ಪೆ ತಾಕ್ಬಿಡ್ತೀನಿ. ಇದೆ ತೊಪ್ಪೆ ಮೇಲೆ ಮನೆ ಕೊಡೋದೆ. ಎಷ್ಟೇ ಶುದ್ಧವಾಗಿ ತೊಳ್ಕೊಟ್ರು ತೊಪ್ಪೆ ಮೇಲೆ ಮನಿಕೋದು. ಇಲ್ಲ ಅಂದರೆ ಏನು ಗಲೀಜು ಮಾಡಿ ಮಡ್ತಾರೆ ಅನ್ಬೇಡಿ. ಇಕ್ತಾ ಇದ್ದಾಳ್ತೀರಿ ನೋಡಿ. ಹಿಂಗೆ ಎದ್ದ ತಕ್ಷಣ ತೊಪ್ಪೆ ಇಕ್ಬೇಕು. ಯಾವ್ದು ಹೆಂಗಾರ ಇರಲಿ, ಎದ್ದ ತಕ್ಷಣ ಇಕ್ಬೇಕು. ಓಹೋ, ಬಿದ್ದೆ ಹೋಯ್ತು ಕೆಳಗೆ. ಹೇ ಇಂಕೋ ಕಡೆ ಇಲ್ಲ. ಕುಡ್ಸೋಣ ನೀರು. ಈಗ ನೋಡಿ ಹೆಂಗೆ ಕಿತ್ತಾಡ್ತಾರೆ ಅಂತ. ನಾನು ಕೊಡಲಿ ಅಂತ. ಸೊ ಇನ್ನೂ ಮೇವೆಲ್ಲ ಹೊಡೆದು ಹಾಕಿದೆ. ಬೆಳಗಿನ 10 ಗಂಟೆ ಬೇಗ ಕೆಲಸ ಆಗಿತ್ತು. ಯಾಕೆಂದರೆ ನನ್ನ ಮಗಳು ಬೇಗ ಟೆಸ್ಟ್ ಇದೆ, ಓದ್ಕೋಬೇಕು ಅಂತ ಹೇಳಿ ಸ್ವಲ್ಪ ಬೇಗನೆ ಬಂದಿದ್ವಿ. ಹಾಗಾಗಿ 5 ಗಂಟೆಗೆ ಹಾಕಿ, 6 ಗಂಟೆಗೆ ಹಾಲು ಕರೆದು 6:30ಗೆಲ್ಲ ಮೇವು ಹೊಡೆದಾಕಿ ಮನೆಗೆ ಹೋಗಿ ಟಿಫನ್ ಮಾಡಿ ಅವ್ರಿಗೆ ಪಲಾವ್ ಮಾಡಿಕೊಟ್ಟು ಅವ್ರ ಬಾಕ್ಸ್ ಎಲ್ಲ ಕಟ್ಟು ನಾನು ಟಿಫನ್ ಮಾಡಿಕೊಂಡು. ಸೊ ನನಗೆ ಬಂದ ಟೈಮ್ ಬಂದು 9 ಗಂಟೆ ಆಗಿದೆ. ಇವ್ರು ನೀರು ಕುಡಿಸ್ಬಿಟ್ಟು ಆಡು ಮರಿ ಒಂದು ಹಾಲು ಇರಪ್ಪ ಹಿಂಗೆ ನುಗ್ಬಿಡ್ತಾವೆ. ಕೊಟ್ಟಲಿಲ್ಲ ಅಂತ, ನೀರು ಬಿಡಲಿಲ್ಲ ಅಂತ ನುಗ್ಬಿಡ್ತಾವೆ. ಮತ್ತು ಆಡು ಮರಿ ಒಂದು ಹಾಲು ಕುಡಿಸ್ತಾ ಇಲ್ಲ ಫ್ರೆಂಡ್ಸ್. ಮರಿ ತೋರಿಸ್ತೀನಿ ಆಮೇಲಿಂದ ಇರಿ. ಅದಕ್ಕೆ ಹಾಲು ಕುಡಿಸ್ಬೇಕು, ಮೇವು ಹಾಕ್ಬೇಕು, ಕುರಿ ಮೇವು ಹಾಕ್ಬೇಕು. ಇದೆಲ್ಲ ಗಂಟು ತೊಳಿಬೇಕು. ಇನ್ನೂ ಒಂದು 2 ಅವರ್ ಕೆಲಸ ಆಗುತ್ತೆ. ಇದೆಲ್ಲ ಮಾಡಿ ಮನೆ ಕಡೆ ಹೊರಡೋದು. ಮನೆ ಅಡುಗೆ ಮಾಡಬೇಕು, ತರಕಾರಿ ಸಾಂಬಾರು ಮಾಡಬೇಕು ನಾವು ಬರೋ ಹೊತ್ತಿಗೆ. ನನಗೇನು ಗೊತ್ತಾ, ಹೋದ ತಕ್ಷಣ ಮನ್ಕೊಂಡ್ಬಿಡ್ತೀನಿ. ಒಂದ್ಸಲ ಆಗಲ್ಲ, ತುಂಬ ಕೆಲಸ ಆಗುತ್ತಲ್ಲ, ಸ್ವಲ್ಪ ಆಯಾಸ ಆದಂಗೆ ಆಗುತ್ತೆ. ಸ್ವಲ್ಪ ರೆಸ್ಟ್ ಆದರೆ ಸಾಕು ಅಂತ ಅನಿಸುತ್ತೆ. ಹಂಗಾಗಿ ಮನ್ಕೊಂಡ್ಬಿಡ್ತೀನಿ. ನೋಡೋಣ ಹೋದ್ಮೇಲೆ ಹೆಂಗೆ ಐಡಿಯಾ ಬರುತ್ತೋ ಏನೋ ಅಂತ. ಈಗ ನೀರು ಕುಡಿಸ್ಬಿಟ್ಟು ಕಟಾಕೋಣ ಅಂತ ಕಟಾಕ್ತಾಯಿದೆ. ಸರಿ, ಕಟಾಕ್ಬಿಡೋಣ ಬೇಗ ಫ್ರೆಂಡ್ಸ್. ಇವಳು ಮಕ್ಳಿಗೆ ಹಾಲು ಕುಡಿಸಲ್ಲ ನೋಡಿ ಫ್ರೆಂಡ್ಸ್. ಇವ್ರು ಕುಡಿಸ್ತಾಳೆ. ಇವರಿಬ್ರು ಅವ್ವ ಮಗ. ಇವ್ರು ಕುಡಿಸ್ತಾರೆ ಅಂದರೆ ಈ ಮರಿ, ಇವೆರಡು ಮರಿ ಇದೆಯಲ್ಲ, ಇದಕ್ಕೆ ಕುಡಿಸಲ್ಲ. ಮೊಬೈಲ್ ಬರೇ ಮಗಳು ಕುಡಿಸ್ತೀನಿ, ಬರೋಣ ಕುಡಿಸ್ಕೊಡ್ತೀನಿ ಬರ ಬಾ. ಏನು ಹಿಂಸೆ ಕೊಡ್ತೀಯ ಅವಕ್ಕೆ? ನೋಡಿ 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 ಹಿಡ್ಕೊಂಡಿರೋದಕ್ಕೆ 1 ನಿಮಿಷ ಕುಡ್ಕೊ. ಕಾಲು ಹಿಡ್ಕೋಬೇಕು, ಕಾಲು ಹಿಡ್ಕೊಂಡ್ರೆ ಕುಡಿಸೋದು, ಇಲ್ಲ ಕುಡಿಸೋದಿಲ್ಲ. 1 ನಿಮಿಷ ಇರಿ, ಹಿಡಿದು ಕಾಲಲ್ಲಿ ಕುಡಿಸ್ದೆ. ನೋಡಿ ಚೆಂಗ್ಳು 4 ಮರಿಗಳು, 2 ಗಂಡು 2 ಹೆಣ್ಣು. ಸುಂದರಿದ್ರೆ ಸುಂದರರು. ಇದೇನು ಮಾಡುತ್ತೆ ಗೊತ್ತಾ, ನನಗೆ ಒಳಗಡೆ ಬರೋಕೆ ಇಲ್ಲ. ಹಾಲು ಕುಡಿಸಿ ಬರ್ತಾಳೆ ಅಂತಲೇ ರಂಚರ ಓಡ್ಬರ್ತದೆ. ಮುದ್ದು ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ. ಬಾವಿಲಿ ಅವು ಅಲ್ಲಿ ಕಟ್ಟಾಕಿದ್ದೀನಿ ಫ್ರೆಂಡ್ಸ್. ಅಂದರೆ ಇವು ಮರಿಗಳನ್ನೆಲ್ಲನೂ ತುಳಿದಾಕ್ಬಿಡ್ತವೆ ಅಂತ ಅಲ್ಲಿ ಕಟ್ಟಾಕಿದ್ದೀನಿ. ಮೇಯ್ತಾವೆ. ಸುಮ್ಮನಿರಪ್ಪ. ಏನು ಇಂಚಿಂಚರು ಓಡ್ತವೆ. ಸುಮ್ಮನಿರ. ನೋಡಿ ನೀರು ತೋರಿಸ್ತೀನಿ.
ನೋಡಿ ನೋಡಿ ಓಡಾಯ್ತಾಳೆ ಬೈ. ನೀನು ಮುದ್ದು ಬಂಗಾರ, ನೀನು ಚಿನ್ನಮ್ಮ ಇದು ಮುದ್ದು ಮುದ್ದು ಬಂಗಾರ, ಮುದ್ದು ಬಂಗಾರ ಇದು. ಇಲ್ಲಿ ನೋಡವ ಏನು ಇದು ಚಿನ್ನ. ಇಲ್ಲಿ ನೋಡಿ ಇವಳು ಬರ್ತಾವ, ಇವನು ಹೆಂಗೆ ಬರ್ತಾವ ಮ್ಯಾಗೆ. ಮರಿ ಮರಿ ಸ್ಟ್ರಾಂಗು ಫುಲ್ ಸ್ಟ್ರಾಂಗು. ಬೆಚ್ಚಗೆ ಹಿಂಗೆ ಕುತ್ಕೊ ಅಂದರೆ ಕುತ್ಕೋತಾರೆ ನೋಡಿ. ಬೆಚ್ಚಗೆ ಕುತ್ಕೋಕೆ ಸರ ಐತೀಗ. ಬರೀಲಿ ನೀನು ಬರೀಲಿ ನೋಡಿ. ಕುಚಿ ಇಲ್ಲಿ ನೋಡಿ, ಕುಚಿ ಇಲ್ಲಿ ಕುಚ್ ನೋಡು ಇದೇನು ಸ್ಟ್ರಾಂಗ್ ಆಗೋದು ಏನು ಬೇಡಿ ಇದು. ಮನಿಕಾಬಿಟ್ಲು ಬೆಚ್ಚಗಾಯ್ತದೆ, ಬೆಚ್ಚಗಾಯ್ತದೆ. ಇದು ಹುಡುಗ ಇದು ಹುಡುಗ ಮುದ್ದು ಬಂಗಾರ ಇದು. ಕುರಿಗೆ ಮೇವು ಹಾಕೋಕೆ ಹೋಗ್ಬೇಕಿನ್ನ, ಕುರಿಗೆ ಮೇವು ಹಾಕಿಲ್ಲ. ನಾನು ಆಡಿಸ್ತಾ ಕೂತಿದ್ದೀನಿ. ಏನೋ ಇದು ಒಂಥರ ಚಂದ ಆಟ ಆಡೋಕ್ಕೆ ನೋಡೋಕ್ಕೆ. ಚಿನ್ನ ನೋಡಿ ಅದ ಹೆಂಗೆ ಮೇಯ್ತಾನೆ. ಸರಿ ಕುರಿಗೆ ಮೇವು ಹಾಕಿ ಹೋಗೋಣ ಬನ್ನಿ. ಇಲ್ಲೇ ಕುತ್ಕೊಂಡು ಟೈಮ್ ಆಗಲ್ಲ, 1 ಗಂಟೆ ಆಯ್ತಾ. ಮೇಯ್ತಾವೆ ನೋಡಿ ಫ್ರೆಂಡ್ಸ್ ಇವರು ಮೇವು ಹಾಕ್ತಾ. ಇದಂತೂ ಫುಲ್ ಎದ್ರಿಕತ್ತದೆ. ನಾನು ಒಂಚೂರು ಹತ್ರಕ್ಕೆ ಹೋಗೋಕೆ ಇಲ್ಲ, ಎದ್ರಿಕತ್ತದೆ. ನಾನು ಹೋಗುವವರೆಗೂ ಮೇಯಲ್ತು. ಅಲ್ಲಿ ಇಲ್ಲಿ ಅದನ್ನೇ ಹೇಳ್ತಾರಲ್ಲ ಹಂಗೆ, ಅದೇನೋ ಒಂದು ಗಾದೆ ಮಾತು ಹೇಳ್ತಾರೆ, ನನಗೆ ಹೇಳಕ್ಕೆ ಬರಲ್ತು. ಹಂಗೆ ನಾಟಕ ಆಡ್ಕೊಂಡು ನಿಂತ್ಕತ್ತದೆ. ಕರಿಮೂತಿ ಹಾಯ್. ಸುಂದ್ರ ಇಲ್ಲೋಡು, ನಿಮ್ಮ ಕಷ್ಟ ಸುಖ ಎಲ್ಲ ವಿಚಾರಿಸ್ಕೊಂಡು ಈಗ ನಾನು ಮನೆ ಕಡೆ ಹೊರಡಬೇಕು. ಇಲ್ಲಿ ನೋಡಿ ಏನು ಎಲ್ಲಿ ಹಿಡ್ಕೊಬಿಟ್ಟಾಳೋ ಅಂತ ಏನೋ ಎದ್ರಿಕತ್ತದೆ, ಸಖತ್ ಎದ್ರಿಕತ್ತದೆ. ಹೆಣ್ಗುರಿ ಕೇಳಿದ್ರು ಫ್ರೆಂಡ್ಸ್, ತುಂಬ ಕಮ್ಮಿ. ಬರೀ ಇಷ್ಟು 5ಕ್ಕೆ ಬರೀ 20,000 ರೂಪಾಯಿ ಕೇಳಿದ್ರು. 20,000 ರೂಪಾಯಿನೂ ಕೇಳಲಿಲ್ಲ, ಇನ್ನೂ ಕಮ್ಮಿಗೆ ಕೇಳಿದ್ರು. ಇದು ಫಲ ನಿಂತಿದೆ, ಅದು ಆ ಕಡೆ ಲಾಸ್ಟ್ನಿದು. ಇದು ಮರಿ 2 ಗಂಡಿದೆ, 3 ಹೆಣ್ಣಿದೆ. ಇದಕ್ಕೆ ನಾನು ಕೊಡಲಿಲ್ಲ. ನೋಡು ಯಾವ್ದಾರ ಸಂತೆಗೆ ಹೊಡೆಯೋಣ ಅಂದ್ಬಿಟ್ಟು. ಇವು 3 ಬನ್ನೂರು ಕುರಿ. ಹಾಯ್ ಸುಂದ್ರು ಮುದ್ದು ಹಾಯ್. ಏನು ಹಂಗೆ ಎದ್ರಿಕತ್ತಿಲ್ಲ ನಾನು ಕಂಡ್ರೆ? ನಾನೇನು ಮಾಡಿದೆ? ನಿಮ್ಮ ಮೇವು ಹಾಕಲ್ವ ನಾನು? ತಿಂಡಿ ಹಾಕಲ್ವ ನಾನು ನಿನಗೆ? ತಿಂಡಿ ಹಾಕಲ್ವೇನೋ? ಹಾಯ್ ನಿನ್ನ ಕೇಳ್ತಾ ಇರೋದು. ನಾವು ಮಾತಾಡೋದು ಅರ್ಥ ಆಯ್ತಾವ ಓಕೆ, ಬಟ್ ನಮ್ಗೆ ಅರ್ಥ ಆಗಲ್ತಷ್ಟು ಅವಕ್ಕೆ ಏನು ಅರ್ಥ ಆಗೋ ಅಂತ. ಸೊ ಇವ್ರ ಕಷ್ಟ ಸುಖ ಎಲ್ಲ ವಿಚಾರಿಸಿ ಇನ್ನು ತೊಪ್ಪೆ ಒಂದು ತುಂಬಬೇಕು ಫ್ರೆಂಡ್ಸ್. ಎಷ್ಟು ಮುಕ್ಕಾಲು ಭಾಗ ಕೆಲಸ ಆಯಿತು. ನಮ್ಮ ಬಸವ ನೋಡಿ ಹೆಂಗೆ ಮನಗಿದ ತೋರಿಸ್ತೀನಿ ಬನ್ನಿ. ಇಲ್ಲಿಂದ ನಿಂತ್ಕೊಂಡ್ರೆ ಕಾಣಿಸುತ್ತೆ ನೋಡಿ. ಇಲ್ಲಿ ಮನಗವಳೆ ನೋಡಿ, ಅಲ್ಲಿ ಮನಗವಳೆ ಅವಳ. ಈಗ ಅವಳ ಅಲ್ಲಿ ಎಲ್ಲರೂ ಕಟ್ಟಾಕ್ಬಿಟ್ಟು ಚೆನ್ನಾಗಿ ಸಾಯಂಕಾಲ ಗಂಟೆ ಮೇಯ್ಲಿ ಹೊಟ್ಟೆ ತುಂಬ ಅಂತ ನಾನು ಮನೆ ಕಡೆ ಹೊರಡ್ತೀನಿ. ಇಷ್ಟೇ. ತಿಂಡಿ ಏನೂ ಆಗ್ತಾಯಿಲ್ಲ ಫ್ರೆಂಡ್ಸ್. ಬಂದು ಹಾಕ್ಲಿ, ಏನು ನಮ್ಮ ಮನೆಯವ್ರು ಏನೂ ಬಗ್ಗಲ್ಲ, ಎಲ್ಲ ಮಾಡ್ತಾಳೆ ಅಂತ ನೀಟಾಗಿ ಟಿಪ್ ಟಾಪಾಗಿ ಬರ್ತಾರೆ ನೋಡಿ. ಇದಂತ ನೋಡಿ ಎಚ್ಚರ ಮಾಡ್ಕೊಬಿಟ್ಲು. ಗೊರಕೆ ಹೆಂಗೆ ಹೊಡಿತಾಳೆ ಗೊತ್ತೆ, ಬುಸ್ ಅಂತ ಕಣ್ಣು ಮುಚ್ಕೊಂಡು. ಏನು ಮಗಳೇ ನಿದ್ದೆ ಮಾಡ್ತಿದ್ದೆ ನೀನು? ಆಯ್ತೇ. ಹಿಂಗೆ ಮನಿಕೊಂಡ್ರೆ ನೋಡಿ ಫ್ರೆಂಡ್ಸ್, ಹಿಂಗೆ ಮನ್ಕೊಬೇಕು. ಊಟ ಮೇವೆಲ್ಲ ಆದಮೇಲೆ ರಂಗ ಅಂತ ಹಿಂಗೆ ಮನಿಕೊಂಡ್ರೆ ನಮ್ಗೆ ನೆಮ್ಮದಿ ನೋಡಿ. ಹಿಂಗೆ ಮಲ್ಕಾಕಬೇಕು. ಮಲ್ಕಾಕು ನಿಲ್ಲಿಸ್ಬಿಟ್ಟಲ್ಲ. ವಾರ್ಗಣ್ಣಲ್ಲೇ ನೋಡಿ ಹೆಂಗೆ ನೋಡ್ತಿದ್ದಾಳೆ. ವಾರ್ಗಣ್ಣಲ್ಲಿ ನೋಡಿ ನಮ್ಮ ಸುಳ್ಳೇರಿ ಹೆಂಗೆ ಮಲ್ಕಾಗ್ತದೆ ನೋಡಿ. ಈ ಥರ ಮಲ್ಕಾಕೊಂಡ್ರೆ ಆರೋಗ್ಯವಾಗಿ ಅವಳೆ ಅಂತ. ಗೊರಕೆ ಹೊಡಿದೆ ಅವಳು, ನಿದ್ದೆ ಎಲ್ಲ ಮನ್ಗವ್ರೆ. ತೋರಿಸ್ತೀನಿ ಬನ್ನಿ ನೋಡಿ. ಬೆಳಿಗ್ಗೆ ಕುಳ್ಳಿ ಏನು ಯಾರು ಬರೋಕ್ಕಿಲ್ಲ, ಬುಸ್ ಅಂತ ಬರ್ತಾಳೆ. ಬುಸ್ ಅಂತ 4 ತಿಂಗಳು ಫಲ. ಯಾಕೋ ಮಗಳೇ ಚಿನ್ನ ಪಚ್ಚಿ ಮಟ್ರಿಗಲ್ಲ. ನಿತ್ಯದ ಕೆಲಸ ಕಾರ್ಯ ಎಲ್ಲನೂ ಮಾಡಿ
ಇವ್ರದ್ದೆಲ್ಲ ತೊಳೆದು ಬಳ್ದು ಎಲ್ಲ ಮಾಡಿ ಇವ್ರ ಸಮಾಧಾನ ಆಗಬೇಕು. ಇವ್ರ ಸಮಾಧಾನ ಆದರೆ ನಮಗೆ ಸಮಾಧಾನ ಆಗ್ದಂಗೆ ಫ್ರೆಂಡ್ಸ್. ಇದು ನಿಮ್ಗೆ ಇನ್ನೆಲ್ಲ ಅಂತ ಹೋಗಿ ಇವ್ರಿಬ್ರು ಹೆಂಗೆ ಕೂತಿದ್ದಾರೆ. ಏನು ಮಗಳೇ ಲಾಲ ಕುಡ್ದಲ್ಲ ನೀನು? ಲಾಲ ಕುಡಿದ್ರಲ್ಲವಾ ಅಲ್ಲಿ ನನ್ನ ಸೌಂಡ್ ಕೇಳೋಕ್ಕಿಲ್ಲ ಫ್ರೆಂಡ್ ಏ ಅಂತ. ಸೊ ನಾನು ಗೊಂತೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ತಿಂಡಿ ಹಾಕಿ ಇಟ್ಬಿಡೋಣ. ಯಾಕೆಂದರೆ ಸಾಯಂಕಾಲ ಬಂದರೆ ಸಾಯಂಕಾಲ ಎಷ್ಟೊತ್ತಾಗುತ್ತೋ ಏನೋ, ತಿಂಡಿ ಹಾಕೆಲ್ಲ ನೀಟಾಗಿ ಇಟ್ಬಿಟ್ರೆ ಬಂದಂಗೆ ಹಸು ಬಿಚ್ಚಿ ಅವು ತಿಂಡಿ ತಿನ್ಕೋಸ್ಕರ ನೀರು ಹೊಡೆದು ನೀರು ಕುಡಿಸಿ ಎಲ್ಲ ಮಾಡೋದಕ್ಕೆ ಹಾಲು ಕರೆಗೆ ಸರಿ ಹೋಗುತ್ತೆ ಅನ್ನೋ ಪ್ಲಾನಿಂಗಲ್ಲಿ ನಾನು ಯಾವಾಗಲೂ ಅಷ್ಟೇ ಹಂಗೆ ಮಾಡೋದು. ಒಂದು ಟೈಮ್ ಮಾಡೋಕ್ಕೋಗಲ್ಲ, ಯಾಕೆಂದರೆ ಕೆಲಸ ಜಾಸ್ತಿ ಆಗೋದ್ರೆ ಮಾಡೋಕ್ಕೋಗಲ್ಲ, ಬಂದು ಹಾಕೋಣ ಅಂದ್ಕೊತೀನಿ. ಇಲ್ಲಾಂದರೆ ಒಂದೇ ಸತಿ ಎಲ್ಲ ಮಾಡಿ ಇಟ್ಬಿಟ್ಟು ಹೊಂಟೋಗ್ತೀನಿ ಆ ಥರ. ಸೊ ಹಂಗಾಗಿ ಎಲ್ಲನೂ ತಿಂಡಿ ಹಾಕಿ ಎತ್ತಿಕ್ಕಿ ನಾನು ಮನೆ ಕಡೆ ಹೊರಟೆ. ಇನ್ನು ಬ್ಲಾಗ್ ಮಾಡೋಕ್ಕಾಗಲ್ಲ ನಾನು, ಯಾಕೆಂದರೆ ತುಂಬ ಟಯರ್ಡ್ ಆಗಿರೋದ್ರಿಂದ ಬಂದು ಮನ್ಕೊಂಡ್ಬಿಡ್ತೀನಿ. ಬಂದು ಅಲ್ಲಿಂದ ಬಂದು ಮನ್ಕೊಂಡ್ಬಿಟ್ಟು ತಲೆ ಕೊಟ್ಟರಷ್ಟು ನಿದ್ದೆ ಬಂದ್ಬಿಡುತ್ತೆ ಫ್ರೆಂಡ್ಸ್. 4 ಗಂಟೆಗೆ ಹೇಳ್ತೀನಿ, ಕಣ್ಣು ಹಂಗೆ ಒಂದು ಚುಚ್ಚಿದಂಗೆ ಆಗ್ತಾ ಇರುತ್ತೆ. ಸೊ ಕೆಲಸ ಜಾಸ್ತಿ ಆಗುತ್ತಲ್ಲ, ಒಬ್ಬಳೇ ಮೇಂಟೈನ್ ಮಾಡಬೇಕು, ತುಂಬ ಕಷ್ಟ, ನಿಮಗೂ ಗೊತ್ತಿರುತ್ತೆ. ಸುಮ್ಮನೆ ಎಲ್ಲ ಹೇಳೋದು ಹೊಸ ತುಂಬ ಟಫು ಚಾಲೆಂಜ್ ಅಂತಲೇ ಹೇಳ್ಬೋದು. ಸಪೋರ್ಟಿವ್ ಹಿಂಗಿದ್ರೆ ಏನು ಅನಿಸಲ್ಲ, ಬಟ್ ಒಬ್ಬಳೇ ಎಲ್ಲನೂ ಮೇಂಟೆನೆನ್ಸ್ ಮಾಡ್ತೀನಿ ಅಂದರೆ ತುಂಬ ರಿಸ್ಕ್ ಆಗುತ್ತೆ. ಅಂದರೆ ಆ ಟೈಮಲ್ಲಿ ಏನಾದರೂ ನಮಗಿದ್ರಿಂದ ನಾವೀಗ ತುಂಬ ಕಷ್ಟದಲ್ಲಿ ಇದ್ದೀವಿ, ನಮಗೇನು ವಿಧಿ ಇಲ್ಲ, ಮಾಡಲೇಬೇಕು ಅನ್ನೋರು ಮಾಡೇ ಮಾಡ್ತೀವಿ ನಮ್ಮ ಅಂತಿರೋದು ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೋ ಹೇಳಿ. ರೈತರ ಕಷ್ಟ ಸುಮ್ಮನೆ ಇಲ್ಲ. ನನ್ನ ಪ್ರಕಾರ ಹೇಳೋದಂದರೆ ಹಳ್ಳಿ ಜೀವನ ಅಷ್ಟು ಈಸಿ, ಸಿಟಿ ಥರ ಅಂತಲ್ಲ. ಸಿಟಿಲಿ ಏನು ಬೇಕಾದ್ರೂ ದುಡ್ಡಿದ್ರೆ ಕೊಂಡ್ಕೊಳ್ಬೋದು, ಬಟ್ ಇಲ್ಲಿ ದುಡ್ಡಿದ್ರೂ ಕೊಂಡ್ಕೊಳಕ್ಕಾಗಲ್ಲ. ಯಾಕೆಂದರೆ ವ್ಯವಸಾಯದಂಗೆ ಮಾಡಬೇಕು, ಉಳಬೇಕು, ಬಿತ್ತಬೇಕು, ಎಲ್ಲ ಮಾಡಿದ್ರೇ ಭೂಮಿ ಬೆಳೆ ಬರೋದು. ಹಸು ಸಾಕು, ಹಸು ಏನು ಬೇಕೋ ಅದು ಪೋಷಣೆ ಕೊಟ್ಟರೆ ನಮಗೆ ನೀಟಾಗಿ ಅದರಿಂದ ಪ್ರಾಫಿಟ್ ಬರೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಅಷ್ಟು ಈಸಿ ಅಲ್ಲ ರೈತರ ಕೆಲಸ, ಹಳ್ಳಿ ಜೀವನ ಅಷ್ಟು ಈಸಿ ಅಲ್ಲ ಅಂತ ನನ್ನ ಪ್ರಕಾರ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿಗೆ ಏನು ಹೇಳಿ? ಶುಂಠಿ ಹಾಕಿದ್ದಾರೆ ಮಾತ್ರ, ಯಾಕಂದರೆ ಬೇರೆ ಹನಿ ನೀರಾವರಿ ಅಂತಾರಲ್ಲ ಫ್ರೆಂಡ್ಸ್, ಆ ಥರ ಮಾಡಿದ್ದಾರೆ. ಸಿಸ್ಟಮ್ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಗೊತ್ತಿಲ್ಲ ಫಸ್ಟ್ ಈ ತರ ಬೆಳೀತಾರದಿದೆ ಫಸ್ಟ್ ಟೈಮ್ ಈ ಕಡೆ ಶುಂಠಿ ನಾವು ಮನೇಲಿ ಬೆಳ್ಕೊಂತ ಇದ್ದೀವಿ. 1-2 ಗಿಡ ಶುಂಠಿ ಬರೋದಲ್ವಾ. ಸೊ ಇದಾಗಿ ಲೈಕ್ ಮಾಡಿ, ಶೇರ್ ಮಾಡಿ.